ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸ್ಯಾಂಡಲ್ವುಡ್ ನ ಸಿನಿಮಾಂತ್ರಿಕ ರಿಷಬ್ ಶೆಟ್ಟಿ ಬಗ್ಗೆ ಈಗ ಟಾಪ್ ಟು ಬಾಟಮ್ ಸುದ್ದಿ ಆಗ್ತಾ ಇದೆ. ಅದಕ್ಕೆ ಕಾರಣ ರಿಷಬ್ ಸಾಮಾಜಿಕ ಜಾಲತಾಣದಲ್ಲಿ ತನಗೆ ಬೇಕಾಗದವರನ್ನ ಅನ್ಫಾಲೋ ಮಾಡಿರೋದು. ಆದ್ರೆ ಇದೇ ಟೈಮ್ನಲ್ಲಿ ರಿಷಬ್ ಮತ್ತೊಂದು ದೊಡ್ಡ ಕನಸಿನ ಹಿಂದೆ ಓಡ್ತಾ ಇರೋ ಬಗ್ಗೆ ಒಂದಿಷ್ಟು ಗುಟ್ಟು ರಟ್ಟಾಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಇತ್ತೀಚಿನ ನಡೆಗಳು ಸಿನಿಮಾ ರಂಗದಲ್ಲಿ ಭಾರಿ ಚರ್ಚೆ ಹುಟ್ಟು ಹಾಕಿದೆ. ಕಾಂತಾರಕ್ಕೆ ಬಂಡವಾಳ ಹೂಡಿದ್ದ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಸಂಸ್ಥೆಯನ್ನೇ ಡಿವೈನ್ ಸ್ಟಾರ್ ತನ್ನಿಂದ ಡಿವೈಡ್ ಮಾಡಿದ್ದಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಹೊಂಬಾಳೆಯನ್ನ ರಿಷಬ್ ಅನ್ಫಾಲೋ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತನ್ನ ಆಪ್ತ ರಾಜ್ ಬಿ ಶೆಟ್ಟಿಯನ್ನೇ ರಿಷಬ್ ಫಾಲೋ ಮಾಡ್ತಾ ಇಲ್ಲ ಅಂತೆಲ್ಲ ಸುದ್ದಿ ಆಗ್ತಾ ಇದೆ. ಇದೇ ಟೈಮ್ನಲ್ಲಿ 2ನೇ ಅಧ್ಯಾಯ ಆರಂಭ ಅಂತ ರಿಷಬ್ ಅನೌನ್ಸ್ ಬೇರೆ ಮಾಡಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನು, ರಿಷಬ್ ಕೈ ಹಾಕಿರೋ ಆ 2ನೇ ಅಧ್ಯಾಯ ಯಾವುದು ಅನ್ನೋದಕ್ಕೆ ಸಣ್ಣದೊಂದು ಕ್ಲಾರಿಟಿ ಸಿಗ್ತಾ ಇದೆ. ಹೌದು, ಇಲ್ಲೇ ಇರೋದು ಅಸಲಿ ವಿಚಾರ. ರಿಷಬ್ ಶೆಟ್ಟಿ ಕಾಂತಾರದ ಫ್ರೀಕ್ವೆಲ್ ಕತೆ ಹೇಳಿ ಗೆದ್ದ ಮೇಲೆ ಮುಂದಿನ ನಡೆ ಕಾಂತಾರ ಚಾಪ್ಟರ್ 2 ಅನ್ನೋ ಮಾತಿದೆ. ಆದ್ರೆ ಆ ಸಿನಿಮಾ ಶುರುವಾಗೋದು ಯಾವಾಗ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಷ್ಟೊತ್ತಿಗಾಗ್ಲೇ ರಿಷಬ್ ಬಳಗದಿಂದ ಮತ್ತೊಂದು ವಿಚಾರ ಅಂದ್ರೆ ಪರಶುರಾಮನ ಸ್ಟೋರಿ. ಈ ಕಥೆಯ 1 ಲೈನ್ ಅನ್ನ ಶೆಟ್ರು ಬರೆದಿಟ್ಟು ವರ್ಷಗಳೇ ಆಗಿದೆಯಂತೆ. ಈಗ ತನ್ನ ಆಪ್ತ ಬಳಗವನ್ನೆಲ್ಲ ಅನ್ಫಾಲೋ ಮಾಡಿರೋ ಡಿವೈನ್ ಸ್ಟಾರ್ 2ನೇ ಅಧ್ಯಾಯದ ಆರಂಭಕ್ಕೆ ಮುನ್ನುಡಿ ಬರೆದಿದ್ದಾರೆ. ಹೊಸ ಗ್ಯಾಂಗ್ ಕಟ್ಟಿರೋ ಶೆಟ್ರು ಕಾಡು ಬೆಟ್ಟ ಶಿವ ತನ್ನ ಕನಸಿನ 2 ಸಿನಿಮಾಗಳ ಸ್ಕ್ರಿಪ್ಟ್ ಕೆಲಸಕ್ಕೆ ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ, ರಿಷಬ್ ಶೆಟ್ಟಿ ಇಷ್ಟು ವರ್ಷಗಳ ಕಾಲ ನಟ ನಿರ್ದೇಶಕನಾಗಿ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಆದ್ರೆ ಆ ಸಿನಿಮಾಗಳೆಲ್ಲ ಬೇರೆ ಪ್ರೊಡಕ್ಷನ್ ಹೌಸ್ ಈಗ ತನ್ನ ಟ್ಯಾಲೆಂಟ್ ಅನ್ನ ತನ್ನದೇ ನಿರ್ಮಾಣ ಸಂಸ್ಥೆ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಸಜ್ಜಾಗಿದ್ದಾರಂತೆ. ಅದಕ್ಕಾಗಿ ರಿಷಬ್ ಶೆಟ್ಟಿ ಹೊಸ ನಿರ್ಮಾಣ ಸಂಸ್ಥೆಯೊಂದನ್ನ ಸದ್ಯದಲ್ಲೇ ಅನೌನ್ಸ್ ಮಾಡಲಿದ್ದು, ಅದೇ ಬ್ಯಾನರ್ ನಲ್ಲಿ 2 ಬಿಗ್ ಬಜೆಟ್ ಸಿನಿಮಾ ಕೊಡೋದಕ್ಕೆ ಎಲ್ಲ ತಯಾರಿ ಆಗ್ತಾ ಇದೆ. ಆ ಸಿನಿಮಾಗಳು ಕಾಂತಾರ ಚಾಪ್ಟರ್ 2 ಹಾಗೂ ಪರಶುರಾಮ ಸಿನಿಮಾ ಆದ್ರೂ ಆಶ್ಚರ್ಯ ಏನಿಲ್ಲ. ಸದ್ಯ ರಿಷಬ್ ಶೆಟ್ಟಿ ಹೈದರಾಬಾದ್ ಸೇರಿದ್ದಾರೆ. ಪ್ರಶಾಂತ್ ವರ್ಮಾ ನಿರ್ದೇಶನದ ಜೈ ಹನುಮಾನ್ ಸಿನಿಮಾದಲ್ಲಿ ಶೆಟ್ರು ಮಗ್ನರಾಗಿದ್ದಾರೆ. ಸಿನಿಮಾದ ಚಿತ್ರೀಕರಣ ಭಾರಿ ಜೋರಾಗಿ ನಡೀತಾ ಇದೆ. ಆ ಕಡೆ ಶಿವಾಜಿ ಸಿನಿಮಾ ತಂಡ ಕೂಡ ರಿಷಬ್ ಶೆಟ್ಟಿಗಾಗಿ ಕಾಯ್ತಾ ಇದೆ. ಈ 2 ಸಿನಿಮಾದ ಚಿತ್ರೀಕರಣದಲ್ಲಿ ಒಟ್ಟೊಟ್ಟಿಗೆ ಭಾಗಿಯಾಗ್ತಾರಂತೆ ಕಾಡು ಬೆಟ್ಟ ಶಿವ. ಈ ವರ್ಷವೇ ಈ 2 ಸಿನಿಮಾದ ಕೆಲಸ ಮುಗಿಸ್ಕೊಂಡು ತನ್ನ ಬ್ಯಾನರ್ನ ಸಿನಿಮಾ ಕೂಡ ಇದೇ ವರ್ಷ ಅನೌನ್ಸ್ ಮಾಡೋ ಯೋಜನೆ ಹಾಕಿದ್ದಾರಂತೆ ರಿಷಬ್. ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಒಟ್ಟೊಟ್ಟಿಗೆ ಸಿನಿಮಾಗೆ ಬಂದವರು. ತಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಇಬ್ರು ಭಾಗಿಯಾಗಿದ್ದವರು. ಕಿರಿಕ್ ಪಾರ್ಟಿ ಅಂತ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟವರು. ಇವರಿಬ್ಬರ ಸ್ನೇಹವನ್ನ ನೋಡಿದ ಅದೆಷ್ಟೋ ಮಂದಿ ಮಾತನಾಡ್ಕೊಂಡಿದ್ದು ಇದೆ. ಇದ್ರೆ ಹೀಗಿರ್ಬೇಕಪ್ಪ ಅಂತ. ಇವರ ಜೊತೆಗೆ ಸೇರ್ಕೊಂಡವರು ರಾಜ್ ಬಿ ಶೆಟ್ಟಿ. RRR ಒಂದಾಗ್ತಾ ಇದ್ದಂತೆ ಶೆಟ್ಟರ ಗ್ಯಾಂಗ್ ಅನ್ನೋ ಪದ ಹುಟ್ಕೊಂಡಿತ್ತು. ಆ ಮಟ್ಟಿಗೆ ಸಿನಿಮಾ ರಂಗದಲ್ಲಿ ಹೆಸರು ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೀಗ ಈ ಶೆಟ್ಟರ ಗ್ಯಾಂಗ್ ಒಡೆದು ಹೋಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಹೊಂಬಾಳೆ ಫಿಲಮ್ಸ್ ನ ಅನೌನ್ಸ್ ಮಾಡಿರೋ ರಿಷಬ್ ಶೆಟ್ಟಿ ರಾಜ್ ಬಿ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿಯನ್ನ ಅನ್ಫಾಲೋ ಮಾಡಿದ್ದಾರೆ. ತಮ್ಮ ಪ್ರೊಡಕ್ಷನ್ ಹೌಸ್ ಹಾಗೂ ತಮ್ಮ ಪತ್ನಿಯನ್ನ ಬಿಟ್ಟು ಉಳಿದೆಲ್ಲರನ್ನ ಅನ್ಫಾಲೋ ಮಾಡಿದ್ದಾರೆ. ಇದು ಬಣ್ಣದ ಲೋಕದಲ್ಲಿ ದೊಡ್ಡ ಸುದ್ದಿ ಮಾಡುವಂತೆ ಮಾಡಿದೆ. ಇಷ್ಟು ದಿನ ಸ್ನೇಹಿತರಾಗಿದ್ದವರು ಈಗ ದೂರ ಆದ್ರ. ಹತ್ತಿದ ಏಣಿಯನ್ನ ರಿಷಬ್ ಶೆಟ್ಟಿ ಒದೆಯೋ ಕೆಲಸ ಮಾಡಿದ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಲ್ಲಿ ಇತ್ತೀಚೆಗೆ ಆಗ್ತಾ ಇರೋ ಬೆಳವಣಿಗೆ ನೋಡಿದ್ರೆ ಶೆಟ್ಟರ ಬಳಗದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಮಾತ್ರ ಎದ್ದು ಕಾಣ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.